ಇದು ಆರ್ಸಿಬಿ ಫ್ಯಾನ್ಸ್ ನೋಡಲೇಬೇಕಾದ ಸ್ಟೋರಿ. ಆರ್ಸಿಬಿ ಅಭಿಮಾನಿಗಳೇ ಸಿಡಿದೆದ್ದು ಬುದ್ಧಿ ಕಲಿಸಿ. ಐಪಿಎಲ್ ಟಿಕೆಟ್ ದಂತೆ ಫ್ಯಾನ್ಸ್ಗೆ ಘೋರ ಅನ್ಯಾಯ. ಚಿನ್ನಸ್ವಾಮಿಗೆ ಕನ್ನ, ದುಷ್ಟರ ಎಕ್ಸ್ಪೋಸ್. ಕ್ರಿಕೆಟ್ ಹೆಸರಲ್ಲಿ ಮುಗ್ಧ ಅಭಿಮಾನಿಗಳಿಗೆ ಸುಲಿಗೆ. ಐಪಿಎಲ್ ಟಿಕೆಟ್ ದಂಧೆಯ ಆಘಾತಕಾರಿ ಸುದ್ದಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಕ್ರಿಕೆಟ್ ಪ್ರೇಮಿಗಳೇ ಎಚ್ಚರ. ಆರ್ಸಿಬಿ ಅಭಿಮಾನಿಗಳೇ ಇಂತಹ ದುಷ್ಟರಿಗೆ ಸರಿಯಾಗಿ ಬುದ್ಧಿ ಕಲಿಸಿ. ಐಪಿಎಲ್ನಲ್ಲಿ ಕೊಹ್ಲಿ ಅಭಿಮಾನಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯ ಇದೆ ಅಂತ ಅಂದ್ರೆ ಸಾಕು, ಇಡೀ ನಗರದಲ್ಲಿ ಹಬ್ಬದ ಸಂಭ್ರಮ ಇರುತ್ತೆ. ತಮ್ಮ ನೆಚ್ಚಿನ ಆರ್ಸಿಬಿ ತಂಡದ ಆಟವನ್ನ ಕಣ್ಣಾರೆ ನೋಡಿ ಸವಿಯೋದಕ್ಕೆ ಸಾವಿರಾರು ಜನ ಅಭಿಮಾನಿಗಳು ಟಿಕೆಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಅಂತ ಹೇಳಿ ತುದಿಗಾಲಲ್ಲಿ ನಿಂತಿರ್ತಾರೆ. ಅದೇ ಆನ್ಲೈನ್ ಅಲ್ಲಿ ಟಿಕೆಟ್ ವಿಂಡೋ ಓಪನ್ ಆದ ಕೆಲವು ನಿಮಿಷಗಳಲ್ಲಿ ಸೋಲ್ಡ್ ಔಟ್ ಆಗುತ್ತೆ ಅನ್ನುವಂತಹ ಸಂದೇಶ ಬಂದಿರುತ್ತೆ. ಇದು ಅಭಿಮಾನಿಗಳ ಪಾಲಿಗೆ ಪ್ರತಿ ಬಾರಿಯೂ ಎದುರಾಗುವಂತಹ ಬರಸಿಡಿಲು. ಅಸಲಿಗೆ ಸಾವಿರಾರು ಟಿಕೆಟ್ಗಳು ಕ್ಷಣಾರ್ಧದಲ್ಲಿ ಮಾಯ ಆಗೋದು ಹೇಗೆ? ನೈಜ ಅಭಿಮಾನಿಗಳಿಗೆ ಸಿಗದಂತಹ ಈ ಟಿಕೆಟ್ಗಳು ಹೋಗ್ತಾ ಇರೋದಾದ್ರೂ ಎಲ್ಲಿಗೆ? ಈ ರಹಸ್ಯದ ಹಿಂದಿನ ಕರಾಳ ಮುಖವನ್ನ ಬೆಂಗಳೂರಿನ ಸಿಸಿಬಿ ಪೊಲೀಸರು ಇತ್ತೀಚಿನ ಕಾರ್ಯಾಚರಣೆಗಳಲ್ಲಿ ಬಯಲಿಗೆಳೆದಿದ್ದಾರೆ. ಇದು ಕೇವಲ ಟಿಕೆಟ್ ಕೊರತೆ ಅಲ್ಲ, ವ್ಯವಸ್ಥೆಯ ಒಳಗೆ ಕುಳಿತು ಅಭಿಮಾನಿಗಳ ಆಸೆಗೆ ತಣ್ಣೀರನ್ನ ಎರಚ್ತಾ ಇರುವಂತಹ ಬೃಹತ್ ದಂಧೆ ಅಂತ. ಯಾವ ಸಂಸ್ಥೆಯು ಕ್ರೀಡೆ ಮತ್ತು ಕ್ರೀಡಾಭಿಮಾನಿಗಳ ಹಿತವನ್ನ ಕಾಪಾಡಬೇಕು, ಅದೇ ಸಂಸ್ಥೆಯ ಸದಸ್ಯನೊಬ್ಬ ಈ ಅಕ್ರಮದ ಜಾಲದ ಕಿಂಗ್ ಪಿನ್ ಆಗಿರೋದು ಅಕ್ಷರಶಃ ಆಘಾತಕಾರಿ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಕೆಎಸ್ಸಿಎ ಸದಸ್ಯ ಗಣೇಶ್ ಹರಿಕೇಶ್ ಈ ದಂಧೆಯ ಪ್ರಮುಖ ಕೊಂಡಿ ಅಂತ ಹೇಳಿ ಸಿಸಿಬಿ ತನಿಖೆಯಿಂದ ಬಹಿರಂಗವಾಗಿದೆ. ಕ್ರೀಡಾಂಗಣದ ಒಳಹರಿವು ಮತ್ತು ಟಿಕೆಟ್ ವಿತರಣೆಯ ಸಣ್ಣ ಪುಟ್ಟ ಲೂಪ್ ಹೋಲ್ಗಳೇನಿದೆ ಅದರ ಅರಿವಿದ್ದಂತಹ ವ್ಯಕ್ತಿಯೇ ಈ ರೀತಿ ವಿಶ್ವಾಸ ದ್ರೋಹ ಎಸಗಿರೋದು ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನ ಮತ್ತಷ್ಟು ಅಲುಗಾಡಿಸಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ಮೋಸ ಮಾಡಿ ಹೆಚ್ಚಿನ ಹಣವನ್ನ ವಸೂಲಿ ಮಾಡುವಂತಹ ದ್ರೋಹ ಇದಾಗಿದೆ. ಇನ್ನು ಈ ದಂಧೆಯು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ತಾಂತ್ರಿಕವಾಗಿ ರೂಪಿತವಾಗಿತ್ತು. ವೈಯಕ್ತಿಕವಾಗಿ ಟಿಕೆಟ್ ಅನ್ನ ಖರೀದಿ ಮಾಡುವಾಗ ಇರುವಂತಹ ಇತಿಮಿತಿಗಳೇನಿರುತ್ತೆ ಅಲ್ವಾ, ಅದನ್ನ ತಪ್ಪಿಸೋದಕ್ಕೆ ಆರೋಪಿಗಳು ಕಾರ್ಪೊರೇಟ್ ಹಾದಿಯನ್ನ ತುಳಿದಿದ್ರು. ಹರಿಕೇಶ್ ಖರೀದಿ ಮಾಡಿದಂತಹ ಈ ಟಿಕೆಟ್ಗಳು ಮೈದಾನದ ಒಳಗೆ ತಲುಪೋದಕ್ಕೆ ಮತ್ತೆ ಅಲ್ಲಿಂದ ಕಾಳಸಂತೆಗೆ ವರ್ಗಾವಣೆ ಆಗೋದಕ್ಕೆ ಕ್ರೀಡಾಂಗಣದ ಸಿಬ್ಬಂದಿಯೇ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು ಇಲ್ಲಿ ಸಿಬ್ಬಂದಿಗಳನ್ನ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಕ್ಯಾಂಟೀನ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಚಂದ್ರಶೇಖರ್ ಅನ್ನುವಂತಹ ವ್ಯಕ್ತಿ ಈ ಜಾಲದ
ಗ್ರೌಂಡ್ ಲೆವೆಲ್ ವಿತರಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ. ಕ್ರೀಡಾಂಗಣದ ಒಳಗೆ ಪ್ರೇಕ್ಷಕರಿಗೆ ಸೇವೆ ನೀಡಬೇಕಾಗಿರುವಂತಹ ವ್ಯಕ್ತಿಯೇ ಹೊರಗೆ ಅಭಿಮಾನಿಗಳ ಜೇಬಿಗೆ ಕತ್ತರಿ ಹಾಕುವಂತಹ ದಂಧೆಯ ಕೊಂಡಿಯಾಗಿದ್ದು ದೊಡ್ಡ ವಿಪರ್ಯಾಸ. ಚಂದ್ರಶೇಖರ್ನ ಬಂಧನದ ನಂತರವೇ ಈ ಇಡೀ ಜಾಲದ ಹಿಂದೆ ಕೆಎಸ್ಸಿಎ ಸದಸ್ಯನ ಕೈವಾಡ ಇರೋದು ಬೆಳಕಿಗೆ. ಇನ್ನು ಈ ಪ್ರಕರಣವು ಕೇವಲ ಒಂದಿಬ್ರು ವ್ಯಕ್ತಿಗಳಿಂದ ಭ್ರಷ್ಟಾಚಾರಕ್ಕೆ ಸೀಮಿತ ಆಗಿರೋದು ಇಲ್ಲ ಕೂಡ. ಆರ್ಸಿಬಿ ತಂಡದ ಟಿಕೆಟ್ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುವಂತಹ ಡಿಎನ್ಎ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಸಂಸ್ಥೆಯ ಮೇಲೆಯೂ ಈಗ ಸಿಸಿಬಿ ತನಿಖೆಯ ನೆರಳು ಬಿದ್ದಿದೆ. ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಕಂಪನಿಗಳ ಹೆಸರಿನಲ್ಲಿ ಬೃಹತ್ ಸಂಖ್ಯೆಯ ಟಿಕೆಟ್ಗಳನ್ನು ಪಡೆದುಕೊಳ್ಳುವಂತಹ ಈ ಸಂಸ್ಥೆ ಯಾಕೆ ಮೌನವಾಗಿತ್ತು? ಇದು ತಾಂತ್ರಿಕ ಲೋಪವೋ ಅಥವಾ ಒಳಗಿರುವವರ ಮೌನ ಸಮ್ಮತಿಯ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಸಿಸಿಬಿ ಕಾರ್ಯಾಚರಣೆಯು ಕ್ರಿಕೆಟ್ ಪ್ರೇಮಿಗಳ ಕಣ್ಣನ್ನ ತೆರೆಸಿದೆ. ಸಂಸ್ಥೆಯ ಪ್ರಭಾವಿ ಸದಸ್ಯರು, ಕ್ರೀಡಾಂಗಣದ ಸಿಬ್ಬಂದಿ ಮತ್ತು ಖಾಸಗಿ ಏಜೆನ್ಸಿಗಳ ನಡುವಿನ ಸಂಶಯಾಸ್ಪದ ಕೊಂಡಿ ಅಭಿಮಾನಿಗಳ ನಿಷ್ಠೆಯನ್ನೇ ಬಂಡವಾಳ ಮಾಡಿಕೊಂಡು ದಂಧೆ ನಡೆಸ್ತಾ ಇರೋದು ಖಂಡನೀಯ. ಸಿಸಿಬಿಯ ಈ ಚಾಟಿ ಏಟು ಕಾಳಸಂತೆಕೋರರಿಗೆ ಪಾಠ ಆಗಲಿ. ಮುಂದಿನ ದಿನಗಳಲ್ಲಾದರೂ ನೈಜ ಅಭಿಮಾನಿಗಳಿಗೆ ಆನ್ಲೈನಲ್ಲಿ ನಿಂತಾಗ ಅಥವಾ ಆನ್ಲೈನಲ್ಲಿ ಬುಕ್ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಯುತವಾಗಿ ಟಿಕೆಟ್ ಸಿಗುವಂತಾಗಲಿ. ಅಭಿಮಾನಿಗಳೇ, ನೀವು ಕಾಳಸಂತೆಯಲ್ಲಿ ದುಬಾರಿ ಹಣವನ್ನ ನೀಡಿ ಟಿಕೆಟ್ ಅನ್ನ ಖರೀದಿ ಮಾಡೋದ್ರ ಮೂಲಕ ಈ ಅಕ್ರಮ ದಂಧೆಗೆ ನೀರನ್ನ ಎರಿಬೇಡಿ. ಇದಾಗಿತ್ತು ಆನ್ ಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.